ಎಸ್ ವೀಕ್ಷಕರ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಏನ್ ಮಧ್ಯರಾತ್ರಿ 1:30 ಈಗ ಟೈಮು, ಸರಿಯಾಗಿ 1:30 ಮಧ್ಯರಾತ್ರಿ. ನೋಡಿ, ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಸುಮಾರು ಜನ 1:30 ಗಂಟೆಗೆ ಈ ಇಷ್ಟೊಂದು ಗಾಡಿಗಳು ಸಮೇತ ಈ ಒಂದು ನಯಾರಾ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಇರುವಂತದ್ದು. ವಿಚಾರ ಏನಪ್ಪಾ ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ ಏನು ಯುದ್ಧ ಸ್ಟಾರ್ಟ್ ಆಗಿದೆಯಲ್ಲ 3-4 ದಿವಸದಿಂದ, ಇದೇ ರೂಮರ್ಸ್ ನಡೀತಾ ಇದೆ. ಯುದ್ಧ, ಅವರು ಮಿಸೈಲ್ ಬಿಟ್ರು, ಇವ್ರು ಮಿಸೈಲ್ ಬಿಟ್ರು, ಅದು ಹೊಡೆದೋಯ್ತು, ಇದು ಹೊಡೆದೋಯ್ತು ಅಂತ ಏನಿದೆಯಲ್ಲ. ಸೊ ಆ ಎಫೆಕ್ಟ್ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಈ ಒಂದು ಸಾರ್ವಜನಿಕರಿಗೆ ತಟ್ಟಿರುವಂತದ್ದು. ಅಂದ್ರೆ ತಪ್ಪು ತಿಳ್ಕೊಬಾರ್ದು, ಯಾವುದೇ ಕಾರಣಕ್ಕೂ ಈ ಒಂದು ಫೇಕ್ ಸುದ್ದಿ ಇದು. ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅನ್ನೋ ಒಂದು ಭಯ, ಆತಂಕ ಇವರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಇಂಧನ ಸಪ್ಲೈ ಆಗುವಂತದ್ದು ಆ ಗಲ್ಫ್ ಕಂಟ್ರಿಯಿಂದ ಅಲ್ವಾ, ಆ ದೇಶದಿಂದ, ಇರಾನ್ ಇಸ್ರೇಲ್ ಭಾಗದಿಂದಾನೇ ಕೂಡ ನಮ್ಗೆ ತೈಲ ಬರುವಂತದಲ್ವಾ. ಸೊ ಹಂಗಾಗಿ ಅಲ್ಲಿ ಗಲಾಟೆ ನಡೀತಿದೆ, ಎಲ್ಲ ಬ್ಲಾಸ್ಟ್ ಆಗ್ತಿದೆ. ನಮ್ಗೆ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ, ನಮ್ ಗಾಡಿಗಳು ಹೆಂಗೆ ಓಡಿಸೋದು ಅನ್ನೋ ಒಂದು ಆತಂಕದಲ್ಲಿ ಯಾವುದೋ ಒಂದು ರೀಲ್ಸ್ ನೋಡ್ಕೊಂಡು ಈ ಒಂದು ಜನ ಏನ್ ನೀವು ನೋಡ್ತಾ ಇದ್ದೀರಾ, ಇವು ರಾತ್ರಿ 1:30 ಗಂಟೆಗೆ ನಯಾರಾ, ಶಿರಾ ನಗರದಲ್ಲಿರುವಂತಹ ನಯಾರಾ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಈ ಒಂದು ಕ್ಯೂ ಸಮೇತ, ಅಂದ್ರೆ ನಾಳೆ ಪೆಟ್ರೋಲ್ ಸಿಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಂತ ಇರೋದು. ಯಾವುದೋ ಫೇಕ್ ನ್ಯೂಸ್ ನೋಡ್ಕೊಂಡು ಬಂದಿರೋವಂಥದ್ದು ಇದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಯಾವುದು ಕೂಡ ನಮ್ಮ ಭಾರತ ಸರ್ಕಾರ ಅಲೌನ್ಸ್ ಮಾಡಿಲ್ಲ, ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಯಾವುದೇ ಇಂಧನ ತೈಲ ನಮ್ಮ ದೇಶದಲ್ಲಿ ನಾಳೆಯಿಂದ ಸಿಗಲ್ಲ ಅಂತ ಯಾರು ಕೂಡ ಅಲೌನ್ಸ್ ಮಾಡಿಲ್ಲ. ಇವ್ರಿಗೂ ಕೂಡ ಲೋಡ್ ಬರುವಂತದ್ದು, ಇವ್ರು ಬುಕ್ ಮಾಡಿರೋ ಲೋಡ್ ಕೂಡ ಪೆಟ್ರೋಲ್ ಬಂಕ್ ನವರು ಹೇಳ್ತಾ ಇದ್ದಾರೆ, ಈಗ ನಾವು ಬುಕ್ ಮಾಡಿದೀವಿ, ಆ ಲೋಡ್ ಬರ್ತಾ ಇದೆ, ನಾವು ಅನ್ಲೋಡ್ ಆಗುತ್ತೆ, ಮತ್ತೆ ನಾಳೆ ಡೀಸೆಲ್ ಪೆಟ್ರೋಲ್ ಎಲ್ಲ ಸಿಗ್ತದೆ ಅನ್ನೋ ಒಂದು ಖಚಿತ ಮಾಹಿತಿ ಇರುವಂತದ್ದು. ಯಾವುದೋ ಫೇಕ್ ವಿಡಿಯೋ ರೀಲ್ಸ್ ನೋಡ್ಕೊಂಡು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪೆಟ್ರೋಲ್ ಡೀಸೆಲ್ ಯಥಾಸ್ಥಿತಿ ನಿಮ್ಗೆ ಹೇಗ್ ಸಿಗ್ತದೋ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪೆಟ್ರೋಲ್ ಡೀಸೆಲ್ ಸಿಗ್ತದೆ. ಯಾವುದೇ ಇಲ್ಲಿವರೆಗೂ ಮೆಸೇಜ್ ಬಂದಿಲ್ಲ ನಮ್ಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ಒಂದು ಆತಂಕ ಬೇಡ. ನೋಡಿ, ಈಗ ಇಷ್ಟು ಜನ ಏನಿದಾರಲ್ಲ, ಯಾವುದೋ ಒಂದು ವಿಡಿಯೋದಲ್ಲಿ ರೀಲ್ಸ್ ಫಾರ್ಮೆಟ್ ಅಲ್ಲಿ, ಫಾರ್ಮೆಟ್ ಅಲ್ಲಿ ಎಲ್ಲ ಮಾಡ್ತಾರಲ್ಲ, ಪೆಟ್ರೋಲ್ ಸಿಗಲ್ಲ ನಾಳೆಯಿಂದ, ನಮ್ಮ ದೇಶಕ್ಕೆ ಪೆಟ್ರೋಲ್ ಸಪ್ಲೈ ಆಗಲ್ಲ ಅನ್ನೋ ಒಂದು ಭಯ. ಗಾಡಿಗಳು ಓಡಿಸ್ಬೇಕು, ಪಾಪ ಇವ್ರದ್ದು ಏನು ತಪ್ಪಿಲ್ಲ. ಯಾವುದೋ ಒಂದು ರಾಂಗ್ ಇನ್ಫಾರ್ಮೇಶನ್ ಇಂದ ಮಧ್ಯರಾತ್ರಿ 1:30 ಆದ್ರೂ ಕೂಡ ಗಾಡಿಗಳನ್ನ ಫುಲ್ ಮಾಡ್ಕೊಳ್ಳಕ್ಕೆ ಕ್ಯೂ ಮಾಡ್ತಿದ್ದಾರೆ. ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡೋದಿಷ್ಟೇ, ಪೆಟ್ರೋಲ್ ಡೀಸೆಲ್ ಯಥಾಸ್ಥಿತಿ ಎಲ್ಲ ಬಂಕ್ಗಳಲ್ಲಿ ಸಿಗ್ತದೆ, ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಗಾಡಿ ಲೈನ್ ಬಂದ್ರೆ ಆಗ್ತಿದೆ, ದುಡ್ಡು ಕೊಟ್ರೆ ಆಗ್ತದೆ. ಎಲ್ಲ ಜನರು ಕಾಮಂದಿ ಪೆಟ್ರೋಲ್ಗೆ ತುಂಬಾ ಸಾಕಷ್ಟು ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.